ಕಟ್ಟಿ ಮೇಲೆ ಕುಂದಿರ್ತಾನ, ಕಟ್ಟಿ ಮೇಲೆ ಮಲ್ಕೊತಾನ, ಅದು ಎಲ್ಲಿ ಕೆಲಸಕ್ಕೆ ಹೋಗಲ್ಲ, ಏನೋ ಮಾಡಲ್ಲ. ಇವನನ್ನು ಕಳ್ತನ ಕರ್ಕೊಂಡು ಹೋಗ್ಬೇಕಂತ ಯೋಚನೆ ಮಾಡ್ತಾರೆ. ಅವಂತನ, ಏ ಮಾವ ಕೆಲ್ಸಕ್ಕೆ ಬರ್ತೀನಿ, ಇವತ್ತ ಬರ್ತೀನಿ ಮಾವ, ಎಲ್ಲಿಗೆ ಬರ್ಬೇಕು, ಏನು ಕೆಲಸ ಹೇಳು. ನಾನು ಹೇಳ್ತೀನಿ, ಏನಿಲ್ಲ, ಒಂದ್ ಸಣ್ಣ ಕಳ್ತನ ಕೆಲಸ ಐತಿ. ಸರಿ ಮಾವ ಅಂತ ನಾವು ಹುಚ್ಚು ಮಾವ, ಮೊದ್ಲಿಕ್ಕೆ ಹುಚ್ಚು ಮಾದೇವ, ಇವನಿಗೆ ಏನು ಗೊತ್ತು, ಸರಿ ಮಾವ ಅಂತ ಬರ್ತಾನಂತ. ಸರಿ ಹೋಗೋಣ ಅಂತೇಳಿ ಇಬ್ರು ಕೂಡ ರೆಡಿ ಆಗ್ತಾರೆ. ರೆಡಿಯಾಗಿ ಮತ್ತ ಒಂದು ಮನಿ ಕನ್ನ ಹಾಕ್ಬೇಕಂದ್ರೆ ದೊಡ್ಡ ಮನಿ ಹಿಡ್ಕೋತಾರೆ. ಗೌಡ ಗೋಡ್ತಿ ಮನಿಗೆ ಬೆಳಕುಂಡಿ ಮ್ಯಾಲ ಹಾಕ್ತಾರೆ. ಬೆಳಕುಂಡಿ ಮ್ಯಾಲ ಹತ್ತಿ ಹೇಳ್ತಾನಂತ, ನೋಡ್ತಮ್ಮ, ಒಳಗ ನಾನು ಹಗ್ಗ ಬಿಡ್ತೀನಿ, ಆ ಹಗ್ಗಕ್ಕೆ ನೀ ಇಳಿಬೇಕು. ಆದ್ರೆ ಏನು ದೊಡ್ಡ ದೊಡ್ಡ ಸಾಮಾನು ಕಾಣ್ತಾವಲ್ಲ ಅವನು ಇದನ್ನ ಕಟ್ಟಿ ಕಳಿಸ್ಬೇಕು ಅಂತನ. ಸರಿ ರೀ ಅಂತನ. ಇದು ಮೊದಲೇ ಹುಚ್ಚು ಮಾದೇವ, ಅವನನ್ನು ಕರ್ಕೊಂಡು ಇವಾಗ ಕಾಳು ಹೋಗ್ಯಾನ. ಸರಿ, ದೊಡ್ಡ ದೊಡ್ಡ ಸಾಮಾನು ಕಟ್ಟಿ ಕಳಿಸ್ಬೇಕಂತ ಅಂದಾಗ ಇದು ದೊಡ್ಡದು ಬೇಸಾಕಲ್ಲ ಕಟ್ತಿರಿ, ಇದು ಕಂಡಬಿಟ್ಟು ಓದ್ತಿದ್ದು ಬೇಸಾಕಲ್ಲಿ ಕಟ್ತಿದ್ರು. ಮೇಲಕ್ಕೆ ನಿಂತು ಅವ ಜಗ್ಗಿ ಜಗುತ್ತಾನ ಬರಂಗಿಲ್ರಿ. ಇದು ಏನು ಕಟ್ಟಿರ್ಬೋದು ಇದು ಅಂತ ನೋಡ್ತಾನಂತ ಒಂದ್ ದೊಡ್ಡ ಬೇಸಾಕಲ್ಲಿ ಕಟ್ಟಿದ್ದು ಹುಚ್ಚು ಮಾದೇವ. ಹನಿ ಬಿಡ್ಕೊತಾನ, ಎಂತವನು ನೀನು ಕಳ್ತನಕ್ಕಂತ ಕರ್ಕೊಂಡ್ ಬಂದ್ರ ಇಂತಲ್ಲಿ ವಿಚಿತ್ರ ಇದ್ದಲ್ಲಪ್ಪ ಮಾರಾಯ. ದುಡ್ಡು ಅಂದ್ರೆ ದುಡ್ಡು ಅಲ್ಲ, ಒಂದಿಷ್ಟು ಅಲ್ಪ ಸ್ವಲ್ಪ ದುಡ್ಡು ಇರುತ್ತವ, ಅವು ಕಬ್ಬಣದಿರುತ್ತವ, ಅವು ನೋಡಿ ತಗೋಬೇಕು. ಅವಾಗ ಸರಿ ಮಾವ ಅಂತ ಮತ್ತದು ಸರಿ ಅಂತಂದ ಮೇಲೆ ಮತ್ತೆ ಯಾವ್ದು ಕಟ್ಟ್ಯಾನಂತಂದ್ರೆ ಟಿಜುರಿ ಖಾಲಿ ಕಟ್ಟ್ಯಾನ್ರಿ. ಒಯ್ದು ಅಂತಾನೆ ಬರ್ರಿ, ಟಿಜುರಿ ಖಾಲಿ ಕಟ್ಟ್ಯಾನವ. ಅವ್ ಮ್ಯಾಲಿನ ಜಗ್ಗೆ ಜಗತ್ತಾನ ಬರವಲ್ದ. ಹನಿ ಬಡ್ಕೋಣ, ಯಾವ ಕಟ್ಟ್ಯಾನ ಸರಿ ನೋಡಮಂತೆ ನೋಡ್ತಾನ, ಟಿಜುರಿ ಖಾಲಿ ಕಟ್ಟ್ಯಾನ. ಇದು ಹಿಂಗಾದ್ರ ಆಗಲ್ಲ, ನಾನು ಕೂಡ ಕೆಳಗೆ ಬರ್ತೀನಿ ಅಂತೇಳಿ ಇಬ್ರು ಕೂಡ ಕೆಳಗೆ ಬಂದರು. ನೋಡ್ತಮ್ಮ, ನಿನಗೇನು ಸಿಗ್ತಾವ ನೀ ಹುಡುಕು, ನನಗೇನು ಸಿಗ್ತಾವ ನಾ ಹುಡುಕೋತೀನಿ ಅಂತ ಅಂದಾಗ, ಸರಿ ಮಾವ ಅಂತು. ಅದ್ರ ಗಲಾಟೆ ಮಾಡಬೇಡ ಅಂತ ಸರಿ ಅಂತೇಳಿ ಅಲ್ಲಿ ಒಳಗೆ ಹೋಗ್ತಾನ್ರಿ. ಒಳಗೆ ಹೋದ್ರಪ್ಲೆ ಇದು ಹುಚ್ಚು ಇವ ಹುಡುಕ್ಯಾಡಿ ಹುಡುಕ್ತಾನ, ಬಂಗಾರ ಗಿಂಗಾರ ಏನ್ ಸಿಗತಾವಂತೆ. ಅದು ಹುಚ್ಚು ಮಾದೇವ ಐತಲ್ರಿ, ಅದು ಕರ್ಕೊಂಡೋಗಿರ್ತ. ಅದು ಒಳಗೆ ಹೋಗುತ್ತೆ, ಅಡಿಗೆ ಮನ್ಯಾಗ ಹೋಗಿ ಒಂದ್ ಏನೋ ಹುಡ್ಕೊಂಡ್ ಬರ್ತದ್ರಿ, ಬೆಲ್ಲದ ಗಂಟೆ, ಬೆಲ್ಲದ ಮೂಟೆ ಹಿಡ್ಕೊಂಡ್ ಮಾವ ಏನು ಬೆಲ್ಲ ಸಿಕ್ತು, ಬೆಲ್ಲ ಸರಿ ಇರ್ಲಿ ಬಿಡು. ಇಲ್ಲ ಮಾವ ಬೆಲ್ಲ ಸಿಕ್ಕದ, ಬೆಲ್ಲ ಬಂಗಾರ ಪಿಂಗಾರ ಏನಾರ ಇದ್ರು ಹುಡುಕು ಮಾರೇ ಇತ್ತು, ಬೆಲ್ಲ ತೊಗೊಂಡು ಏನು ಮಾಡ್ತೀಯ ಅಂತ. ಸರಿ ಮಾವ ಸ್ವಲ್ಪ ಬೆಲ್ಲ ಸಿಕ್ಕದ, ಆಯ್ತು ತಗೋ ಇಟ್ಕೋ ಅಂತಾನ. ಮತ್ತೊಳಗೆ ಏನೈತೆ ಹುಡುಕ್ಯಾಡ ಅಂತಾನ. ಮತ್ತು ಹುಡುಕ್ಯಾಡಕ್ ಹೋಗ್ತಾನ್ರಿ. ಇವನಿಗೆ ರವ ಸಿಗುತ್ತದ್ರಿ. ಮೊದಲೇ ಹುಚ್ಚು ಮಾದೇವ, ರವ ಸಿಗುತ್ತದ. ಸರಿ ಮತ್ತ ರವ ತುಂಬ್ತಾನ. ಮಾವ ಏನು ರವ ಸಿಕ್ಕದ, ಹನಿ ಬಡ್ಕೊಂಡ. ನಾವು ಕಳ್ತನಕ್ಕೆ ಬಂದಿವಿ, ರೊಕ್ಕ ಪಿಕ್ಕ ಏನ್ರ ಇದ್ರು ನೋಡು, ಆ ರವ ತೊಗೊಂಡು ಏನ್ ಮಾಡ್ತೀಯ, ಆ ಬೆಲ್ಲ ತೊಗೊಂಡು ಏನ್ ಮಾಡ್ತೀವಿ. ಇಲ್ಲ ಮಾವ ಏನೂ ಆಗಲ್ಲ, ಬೆಲ್ಲ ಬೇಕು, ರವ ಬೇಕು, ಸರಿ ತಗೋ ಅಂತಂದ. ಮತ್ತೆ ಒಳಗೆ ಹೋದ್ನ, ಏನು ಸಿಗುತ್ತಾನೆ ಹುಡುಕ್ಯಾಡ ಅನ್ನೋದ್ರೊಳಗಾಗಿ ಅವ್ನಿಗೆ ಏನು ಸಿಕ್ತಪ್ಪ ಅಂತಂದ್ರೆ ಒಂದಿಷ್ಟು ಇದು ಸಿಕ್ತ್ರಿ, ತುಪ್ಪ ಸಿಕ್ತ್ರಿ. ಮತ್ತೆ ಹಿಡ್ಕೊಂಬಂದ, ಮಾವ ಏನು ತುಪ್ಪ ಸಿಕ್ಕದ ಮಾವ. ಇವನು ಇದೇ ಹುಡುಕ್ಯಾಡ್ದೈತಿದು, ಇದು ಬರೀ ತಿನ್ನಕ್ ಬಡ್ದಾಡ್ತದ ಅಂತ ಯೋಚನೆ ಮಾಡ್ದ. ಸರಿ ಬಂಗಾರ ನೋಡು, ಅದು ಬಿಡು ಮಾವ, ನನಗೆ ತುಪ್ಪ ಮತ್ತೆ ರವ ಬೆಲ್ಲ ಸಿಕ್ಕದ, ಮತ್ತ ನಾ ಸೀರಾ ಮಾಡ್ತೀನಿ ಅಂತ ನಿಂತು. ಲೇತಮ್ಮ ಬ್ಯಾಡು, ನಮ್ಮ ಮಣ್ಣಿಗೆ ಹೋಗಿ ಮಾಡ್ಕೊಮ್ಮ, ಇಲ್ಲಿ ಬ್ಯಾಡ, ಮಂದಿ ಮನೆಯಾಗ ಬ್ಯಾಡ, ಕಳ್ತನಕ್ ಬಂದೀವಿ, ಗೊತ್ತಾಯ್ತಪ್ಪ ಅಂದ್ರೆ ಗೌಡ ಹೊಡಿತಾರೋ. ಇಲ್ಲ ನಾ ಮಾಡ್ತೀನಿ ಮಾವ, ಮಾಡ್ತೀನಿ. ಸರಿ ಮಾಡೋಗ ಅಂತಂದು ಒಳಗೆ ಹೋಗಿ ಸೀರಾ ಮಾಡ್ತೀರಿ. ಎದಕ್ ಬಂದೈತ್ರಿ ಇದು ಹೇಳ್ಬೇಕು ನೀವಲ್ಲ, ಎದಕ್ ಬಂದೈತಿ? ಕಳ್ತನಕ್ ಬಂದೈತಿ. ಮನಿ ಒಳಗೆ ಸೀರಾ ಮಾಡ್ತೀರಿ. ಸೀರಾ ಮಾಡಿದ್ರು ಪರವಾಗಿಲ್ಲ ಅಂತೇಳಿ ಹೋಗಂಬ ತೋಡೋಗಮ್ಮ ಅಂತಂದ. ಇಲ್ಲ ಮಾವ ತಿನ್ನಂಬ ಅಂತ. ಆ ಬಾಜು ಮಂಚದ ಮೇಲೆ ಆ ಗೋಡ್ತಿ ಮಲ್ಕೊಂಡಾರ. ತಮ್ಮ ಗೊತ್ತೈತಂದ್ರೆ ಹೊಡಿತಾರೋ. ಇಲ್ಲ ಮಾವ ಬಿಸಿದೈತಿ, ಆರತ್ತ ಕಟ್ಕೊಂಡು ಹೋದ್ರ ಇಲ್ಲೇ ತಿನ್ನ ಹೋಗಂಬ ಅಂತ. ಸರಿ ಆಯ್ತು ಬಿಡು ಅಂತೇಳಿ ತಿರ್ಲಗತ್ತಾಗ ಗೋಡ್ತಿ ಮಲ್ಕೊಂಡಾಗ ನಿದ್ದಿಗಣ ಹಿಂಗ್ ಕೈ ಒಗದು ನೋಡ್ರಿ. ಕೈ ಒಗದ್ರಪ್ಲೆ ಇವನು ಬಾಜು ಕೈ ಬಂತು. ಅವಂತನಂತ, ಮಾವ ಏನ್ ಹೇಳು, ಗೋಡ್ತಿ ಸೀರಾ ಬೇಡಗತ್ತಾಳ ನೋಡ. ಹೆಂಗಾಗಿರ್ಬೋದು ಬ್ಯಾಡ
ಇಲ್ಲ ಮಾವ ಕೊಡ್ತಿ ಸೀರೆ ಬೇಡಗತ್ತಾಳ ಮತ್ತೆ ಕೊಡ್ತೀನಿ ಅಂತ. ಏ ಬ್ಯಾಡೋ ಹೇಳಿದಿ ಕೇಳು ಹೊಡಿತಾರ ಆಗುತ್ತೆ. ಮಾವ ಹೆಂಗ ಮಾವ ಅವ್ರ ಮನೆ ಅಂತ ಮಾಡ್ಕೊಂಡಿ ಅವ್ರ ಮನೆ ಅಂತ ತಿರುಗುತ್ತೀವಿ ಅವ್ರಿಗೆ ಕೊಡ್ಲಿಲ್ಲಪ್ಪ ಅಂದ್ರೆ ಹೆಂಗ ಅಂತ. ಸರಿ ಬ್ಯಾಡು ಬ್ಯಾಡು ಅಂತಂದ್ರು ಕೂಡ ಕೇಳಿಲ್ಲ. ಸೀರಾ ಒಂದು ಚಮಚೆ ಇಟ್ಟೆ ಬಿಟ್ರ ಕೈಯಾಗ ಗೋರ್ತಿ ಲಾಪ್ ಲಾಪ್ ಹೊಯ್ಕೊಂಡಿ ಅಂತ ಎತ್ತಪ್ಲೆ ಗೌರ್ನ ಎತ್ತ ಅಗಲ ಮುಗಲ ಎತ್ತಪ್ಲಿನ ಇವ್ ಮಕ್ಕಳು ಒಬ್ಬ ಅಟ್ಟದ ಮೇಲೆ ಹತ್ತೇನ ಒಬ್ಬ ಇವ ಬುಡುಕ್ ಹೋಗ್ತಾನ ಕಳ್ಳಿದ್ದ ಬುಡುಕ್ ಹೋಗ್ತಾನ ಮಾದಿವನವಂತ ಅಟ್ಟದ ಮೇಲೆ ಹತ್ತೇನ. ಅಟ್ಟದ ಮೇಲೆ ಹತ್ತದ್ರಪ್ಲೆ ಎದ್ದು ನೋಡ್ತಾನ ಗೌಡ ಲೈಟ್ ಹಾಕಿ. ಏ ನಿನಗೇನ್ ಹೊತ್ತು ಗೊತ್ತೇ ಇದ್ದಿಲ್ಲ, ಹೊತ್ತಿಲ್ಲದ ವೇಳೆ ಒಳಗ ಸೀರಾ ಮಾಡ್ಕೊಂಡು ತಿರ್ಲಗತ್ತಿಲ್ಲ ಅಂತ ಕೋರ್ತಿ ಹೊಡಿತಾನಂತ ಒಂದ್ ಕಪಾಳಕ್ಕ. ರೀ ನಾ ಏನ್ ಮಾಡೇನ್ರಿ ಅಂತ ಅಕ್ಕಿ ಅಂತಾಳ. ಇಲ್ಲ ಮತ್ತೆ ಸೀರಾ ಮಾಡ್ಕೊಂಡು ಎಲ್ಲ ಗೊತ್ತಾಗಲ್ಲ ಹೊತ್ತಿನ ಸೀರಾ ಮಾಡ್ತಾರೇನು ನಿನಗೆ ಅಟ್ಟು ಅಡಸಿತಪ್ಪ ಅಂದ್ರೆ ಹೇಳ್ಬೇಕಿಲ್ಲ ನನಗ ಅಂತನವ. ಇಲ್ರಿ ನಾ ಮಾಡಿಲ್ಲಕ್ಕ ಸಾಕ್ಷಿ ಏನೋ ಅಂಬದು ಅಂತಂದ್ರೆ ಮ್ಯಾಲಿರುವಂತ ಮಹಾದೇವನಿಗೆ ಗೊತ್ತು ಅಂತ ಆಕೆ ಅಂತಾಳ. ಮ್ಯಾಲಿರುವಂತ ಮಹಾದೇವನಿಗೆ ಗೊತ್ತು ಅಂತ ಆಕೆ ಅಂತಾಳ. ಯಾಕಂದ್ರೆ ನಾ ಮಾಡಿಲ್ಲ ಅಂತ ಸಾಕ್ಷಿಗೆ ಕೇಳತ್ತಾಳ. ಅದು ಹುಚ್ಚು ಮಹಾದೇವ ನಾವು ಸುಮ್ ಕುಂದಿರ್ಬೇಕಿಲ್ರಿ ಅದು ಅಂತ. ಏ ಅಕ್ಕ ನನಗೆ ಕೇಳ್ತಿ ಹುಡುಕಿದ ನೋಡು ನನ್ನ ಮಾವ ಅವ್ರಿಗೆ ಹೇಳ ಅಂತ. ಇಬ್ರು ಕೂಡ ಬಡಿಸ್ಕೊಂಡ್ರು, ದನಕ್ ಕೊಡ್ದಂಗ್ ಬಡಿಸ್ಕೊಂಡ್ರು. ಹೇಳುವಂತ ವಿಚಾರ ಏನಪ್ಪಾ ಅಂತಂದ್ರ ತಿಳ್ಕೊಬೇಕಲ್ಲ ನಾವೇನ್ ಮಾಡಗತ್ತೀವಿ ಏನನ್ನ ನೋಡಗತ್ತೀವಿ ನಮ್ಮಂಥದ್ದು. ಇಲ್ಲಿರುವಂತ ಸಂದರ್ಭದೊಳಗ ಚಹಾದೊಳಗ ಒಂದಿಷ್ಟು ನೊಣ ಬಿತ್ತಪ್ಪ ಅಂದ್ರೆ ಏನ್ ಮಾಡ್ತೀರಿ ತಾಯಿ? ಏನ್ ಮಾಡ್ತೀರಿ? ಬರತ್ನಿ ಹೇಳ್ಬೇಕು ಪಡ್ತೀನಿ. ನೊಣ ಚೆಲ್ತೀರಿ? ಚಹಾ ಚೆಲ್ತೀರಿಲ್ಲ. ಯಾಕ ವಿಷಯ ಐತೆ ಅನ್ನುವಂಥದ್ದು ಗೊತ್ತೈತಿ ಅದಕ್ಕೆ ಚೆಲ್ತೀರಿ. ಅದೇ ಫಾರ್ ಎಕ್ಸಾಂಪಲ್ ತುಪ್ಪದೊಳಗ ನೊಣ ಬಿತ್ತಪ್ಪ ಅಂದ್ರೆ ಏನ್ ಮಾಡ್ತೀರಿ ತಾಯಿ? ಏನ್ ಮಾಡ್ತೀರಿ? ತುಪ್ಪ ಚೆಲ್ತೀರಿ? ಹೂವ ಕಾಣಿಯದಿದ್ರಿ ನೀವು. ಯಾಕ ಚಹಾದೊಳಗ ನೊಣ ಬಿತ್ತಪ್ಪ ಅಂದ್ರ ಚಹಾ ಚೆಲ್ಬೇಕಂಬುದು ಗೊತ್ತೈತಿ. ತುಪ್ಪದೊಳಗ ನೊಣ ಬಿತ್ತಪ್ಪ ಅಂತಂದ್ರ ತುಪ್ಪ ಚೆಲ್ಲಂಗಿಲ್ಲ, ನೊಣ ಅಷ್ಟೇ ಚೆಲ್ತೀರಿ. ಯೋಚನೆ ಮಾಡಿ ಹೋಗ್ಬೇಕು ತಾಯಿ, ಯಾವುದು ಕೆಟ್ಟ ಐತಿ ಅದನ್ನ ಚೆಲ್ಲಬೇಕು ನಾವಂತ. ಬಹುಶಃ ನೀವು ಬಹಳ ಶಣಿಯರಿದ್ದೀರಿ ನೀವು. ಯಾಕಪ್ಪ ಅಂತಂದ್ರ ತುಪ್ಪದೊಳಗ ನೊಣ ಬಿದ್ರೆ ತುಪ್ಪನ ನೊಣನ ಚೀಪ್ ಹೋಗ್ಯಾರ ನೀವು. ಯವ್ವ ಹಿಂಗಿರುವಂತ ಪರಿಸ್ಥಿತಿ ಒಳಗ ನೊಣ ಬಹಳ ವಿಷಯ ಅಂತ ನೀವು ಯೋಚನೆ ಮಾಡ್ತೀರಿ. ಏನಾದ್ರೂ ಚಹಾದೊಳಗ ನೊಣ ಬಿತ್ತಪ್ಪ ಅಂತಂದ್ರೆ ಮಕ್ಕಳಿಗೆ ಚಹಾಗೆ ಕುಡ್ಸಂಗಿಲ್ಲ. ಹೆಂಗ ವಿಚಾರ ಮಾಡ್ತಿರಲ್ಲ ಅದೇ ಪ್ರಕಾರದೊಳಗ ನೊಣ ಎಂಬುದು ಬಹಳ ವಿಷಯ. ಹೌದಾ? ಒಪ್ಕೋತಿರಲ್ಲ? ನೊಣಕ್ಕಿಂತ ನೊಣವನ್ನ ತಿಂದು ಬದುಕುವಂತ ಒಂದು ಪ್ರಾಣಿ ಐತೆ, ಅದು ಬಹಳ ವಿಷಯ. ಯಾವ್ದು ಹೇಳ್ರಿ? ಜಿರಳಿ. ಜಿರಳಿ ಏನ್ ಮಾಡ್ತಪ್ಪ ಅಂತಂದ್ರೆ ನೊಣವನ್ನ ತಿಂದು ಬದುಕುತ್ತಂತ. ಆ ಜಿರಳಿಯನ್ನ ತಿಂದು ಬದುಕುವಂತ ಒಂದು ಪ್ರಾಣಿ ಐತೆ, ಯಾವ್ದು ಹೇಳ್ರಿ? ಯಾವುದು? ಹಲ್ಲಿ. ಹಲ್ಲಿ ಬಹಳ ವಿಷಯ. ಆ ಹಲ್ಲಿಯನ್ನ ತಿಂದು ಬದುಕುವಂತ ಒಂದು ಪ್ರಾಣಿ ಐತೆ, ಯಾವ್ದು ಹೇಳ್ರಿ? ಕಪ್ಪಿ. ಕಪ್ಪಿ ತಿಂತವು. ಆ ಕಪ್ಪಿಯನ್ನ ತಿಂದು ಬದುಕುವಂತ ಒಂದು ಪ್ರಾಣಿ ಐತಿ, ಯಾವ್ದು ಹೇಳ್ರಿ? ಹಾವ. ಆ ಹಾವನ್ನ ತಿಂದು ಬದುಕುವಂತ ಒಂದು ಪ್ರಾಣಿ ಐತಿ, ಯಾವ್ದು ಹೇಳ್ರಿ? ಹದ್ದ. ಹದ್ದ ಹಾವನ್ನು ತಿನ್ನಂಗಿಲ್ಲಪ್ಪ. ಹದ್ದ ತೆಲೆಯನ್ನಷ್ಟೇ ತಿಂತದ, ಹಾವಿನ ತೆಲೆಯನ್ನಷ್ಟೇ. ಹದ್ದ ಹಾವನ್ನು ಕಚ್ಚಿ ಬದ್ದ ವಿಷ ತೆಲೆಗೇರಿ ಬಿದ್ದಿದೆ ನೆಲಕ್ಕೆ ಮುದ್ದು ಮಂತ್ರ ಒಬ್ಬಲ್ಲ ಸಿದ್ಧ ಶ್ರೀ ಗುರುವೇ ಕೃಪೆಯಾಗುವಂತ ಮೈಲಾರ ಬಸವಲಿಂಗೇಶ್ವರ ಬರ್ತಾರ. ಅಂದ್ರ ಹದ್ದ ಹಾವಿನ ತೆಲೆಯನ್ನಷ್ಟೇ ತಿನ್ನತ್ತನ್ನುವಂತಾದ ಮೈಲಾರ ಬಸವಲಿಂಗೇಶ್ವರ ಹೇಳ್ತಾರ. ಇನ್ನ ಮತ್ತ ಹಾವನನ್ನ ಮತ್ತೇನ್ ತಿಂತದ್ರಿ? ಮುಂಗುಲಿ. ಮುಂಗುಲಿ ಕೂಡ ತಿಂತದ. ಮತ್ತ ಇನ್ನೊಂದು ಏನ್ ತಿಂತದ ಹೇಳ್ರಿ? ಕಪ್ಪ್ಯ ನೀ ಜಿಪ್ಪಿ. ಕಪ್ಪಿ ತಿನ್ನಂಗಿಲ್ಲ ಯಪ್ಪ. ಹಾವನ್ನ ಇನ್ನೊಂದು ತಿಂತದ, ಯಾವ್ದಪ್ಪ ಅಂತಂದ್ರೆ ನಿಮ್ಮ ಮನೆ ಒಳಗೆ ಇರ್ತದ, ನಿಮ್ಮ ಮನೆಯ ತಿಪ್ಪಿಯನ್ನ ಕೆದರುವಂತ ಏಕೈಕ ಪ್ರಾಣಿ ಕೋಳಿ. ಕೋಳಿನ ತಿನ್ನತ್ತ ತಾಯಿ. ಆ ಕೋಳಿಯನ್ನ ತಿಂದು ಬದುಕುವಂತ ಇನ್ನೊಂದು ಪ್ರಾಣಿ ಐತಿ, ಯಾವುದು? ನಾ ಹೇಳಲ್ರಿಪ್ಪ. ಏನಪ್ಪ ಅಂತಂದ್ರೆ ಈ ಚೌಡ್ಯಾಳ ಪೂರ ಬಿಟ್ಟು ಹೋಗುವಂತದ್ದು ವಜ್ಜೆ ಆಗ್ಬಿಡ್ತದೆ ನನಗೆ. ನಾ ಹೇಳಲ್ರಿ ತಾಯಿ, ವಿಚಾರಣೆ ಮಾಡ್ಕೋಬೇಕು. ಮುಂದೆ ಬಹಳ ಸುಂದರವಾಗಿ ಹೇಳ್ತಾರ, ಗೋತ್ರ ಗುಣವಕ್ಕಾಗಿ ಬಲ್ಲದು ಅನ್ನುವಂತ. ನಮ್ಮ ಮನೆಯೊಳಗೆ ಯಾರಾದ್ರೂ ತಿಳ್ಕೊಂಡ್ರಪ್ಪ ಅಂತಂದ್ರ ಅವರ ಅಂತಿಮ ಯಾತ್ರೆಯನ್ನ ಆದ ಮೇಲೆ ಪಿಂಡವನ್ನ ಇಡ್ತೇವ ಅವರ ಹೆಸರ ಮೇಲೆ. ಅದನ್ನ ಯಾರಿಗೆ ಅರ್ಘ್ಯವನ್ನ ಕೊಡ್ತೇವಪ್ಪ ಅಂತಂದ್ರ ಪಿಂಡವನ್ನ ಕಾಗೆ ತಿಂದು ಹೋಯ್ತಪ್ಪ ಅಂತಂದ್ರ ನಮ್ಮ ಪಿತೃರು ಅರ್ಜಿತರು ಎಲ್ಲರೂ ಶಾಂತರಾಗಿರ್ತಾರ ಅನ್ನುವಂತ ಕಲ್ಪನೆ ನಮಗ್ ಬರ್ತದ. ಹಂಗ ಆ ಕಾಗೆ ಗೊತ್ತಾಗತ್ತಂತ ನೋಡ್ರಿ, ನೀವು ಯಾವಾಗ ಗೋತ್ರ ಇಡ್ತೀರಿ ಯಾವಾಗ ಪಿಂಡ ಇಡ್ತೀರಿ ಅನ್ನುವಂಥದ್ದು.
ಮುಂದುವರೆದು ಹೇಳ್ತಾರ, ಗೋತ್ರ ಗುಣವಕ್ಕಾಗಿ ಬಲ್ಲದು ಮನುಷ್ಯ ಜನ್ಮದೊಳಗೆ ಹುಟ್ಟಿ ಶಿವಜ್ಞಾನಿಗಳ ಬರವಣಿಗೆದಿದ್ದರೆ ಆ ಕಾಗೆ ಕೋಳಿಗಿಂತ ಕರ್ಕಷ್ಟ ಕಾಣಾದ ಅಮನಾಥ. ನಾವೆಲ್ಲರೂ ಕೂಡ ಈ ಮನುಷ್ಯ ಜನ್ಮದೊಳಗೆ ಹುಟ್ಟಿ ಶಿವಜ್ಞಾನಿಗಳ ಬರವಣಿಗೆದಿದ್ದರೆ ನಮ್ಮೂರೊಳಗ ಕಲಮೇಶ್ವರ ಜಾತ್ರೆ ಎನ್ನುವಂತಾಗ ನಡೆದೈತೆ. ನಮ್ಮೂರೊಳಗ ಕಲಮೇಶ್ವರ ಮಹಾಸ್ವಾಮಿಗಳ ಜೀವನದ ಯಾತ್ರೆಯನ್ನು ನಡೆದೈತೆ. ಇಂಥ ಅತ್ಯಂತ ಅಪರೂಪದ ಸುವರ್ಣ ಗಳಿಗೆಯೊಳಗ ನಾವೆಲ್ಲರೂ ಕೂಡ ಭಾಗಿಗಳಾಗಲಿಲ್ಲಪ್ಪ ಅಂತಂದ್ರ ಇಂಥ ಕಾರ್ಯಕ್ರಮ ನಡೆದ್ರು ಕೂಡ ಮನೆ ಒಳಗೆ ಕುಂತಾರಲ್ರಿ, ಅವ್ರಿಗೆ ಏನಂತ ಅನ್ನಬೇಕು? ನಾವು ಯೋಚನೆ ಮಾಡ್ಬೇಕು ತಾಯಿ. ಎಂತ ಕಾರ್ಯಕ್ರಮದೊಳಗ ಸರ್ವಾಂಗ ಸುಂದರವಾಗುವಂತ ಕಾರ್ಯಕ್ರಮದೊಳಗ ಕಲ್ಮೇಶ್ವರ ಜಾತ್ರಾ ಮಹೋತ್ಸವದೊಳಗ ಭಾಗಿಗಳಾಗಿರುವಂತವರು ನೀವೆಲ್ಲರೂ ಕೂಡ ಪುಣ್ಯಾತ್ಮರು ಅನ್ನುವಂತ ಭಾವ ನಿಮ್ಮೊಳಗೆ ಬಂತಪ್ಪ ಅಂತಂದ್ರ ಈ ಬದುಕು ಕೂಡ ಸಾರ್ಥಕತೆ ಆಗತ್ತ ಅನ್ನುವಂತ ತಾಯಿ. ಜನ್ಮ